ವರ್ಸಸ್ ಡಿ ರೂಪಾ ಜಗಳಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್. ಇಬ್ಬರು ಲೇಡಿ ಸಿಂಗಂಗಳಿಗೆ ಸುಪ್ರೀಂ ಕ್ಲಾಸ್. ವೀಕ್ಷಕರೇ, ಕರ್ನಾಟಕದ ಇಬ್ಬರು ದಕ್ಷ ದರ್ಪದ ಮಹಿಳಾ ಅಧಿಕಾರಿಗಳ ಜಿದ್ದಾಜಿದ್ದಿನ ಜಗಳ ನೆನಪಿದೆಯಲ್ವಾ? ಹೌದು. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಡಿ ರೂಪಾ ಮೋದ್ಗಿಲ್ ನಡುವಿನ ಈಗ ದೇಶದ ಅತ್ಯುನ್ನತ ನ್ಯಾಯಾಲಯದ ಅಂಗಳ ತಲುಪಿದೆ. ಇಬ್ಬರ ಬೀದಿ ಜಗಳವನ್ನು ಕಂಡು ಬೇಸತ್ತ ಸುಪ್ರೀಂ ಕೋರ್ಟ್ ಇಬ್ಬರಿಗೂ ತಲೆಗೆ ಟಕಾಯಿಸಿ ಬುದ್ಧಿ ಹೇಳಿದೆ. ಅಷ್ಟಕ್ಕೂ ಕೋರ್ಟ್ನಲ್ಲಿ ನಡೆದಿದ್ದೇನು ನೋಡೋಣ ಬನ್ನಿ. ಕರ್ನಾಟಕದ ಆಡಳಿತ ವಲಯದಲ್ಲಿ ಇಬ್ಬರು ಸಿಂಗಂಗಳು. ಒಬ್ಬರು ಐಎಎಸ್ ಲೋಕದ ಲೇಡಿ ಸಿಂಗಂ ರೋಹಿಣಿ ಸಿಂಧೂರಿ, ಇನ್ನೊಬ್ಬರು ಕಾಕಿ ಕದರಿನ ಐಪಿಎಸ್ ಲೇಡಿ ಸಿಂಗಂ ಡಿ ರೂಪಾ. ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಫ್ಯಾನ್ ಬೇಸ್ ಸಾಮಾನ್ಯ ರಾಜಕಾರಣಿಗಳಿಗಿಂತ ಕಮ್ಮಿಯೇನೂ ಇರಲಿಲ್ಲ. ಆದರೆ ಇಬ್ಬರ ನಡುವೆ ಶುರುವಾದ ವೈಯಕ್ತಿಕ ಪ್ರತಿಷ್ಠೆಯ ಜಗಳ ಇಡೀ ರಾಜ್ಯದ ನಾಗರಿಕ ಸೇವಾ ವಲಯವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ಫೇಸ್ಬುಕ್ ಪೋಸ್ಟ್ಗಳು, ಆಡಿಯೋ ಕ್ಲಿಪ್ಗಳು, ವೈಯಕ್ತಿಕ ಫೋಟೋಗಳ ವಾರ್ ಕೊನೆಗೆ ಕೋರ್ಟ್ ಮೆಟ್ಟಿಲೇರಿತ್ತು. ರೋಹಿಣಿ ಸಿಂಧೂರಿ ಹೂಡಿದ್ದ ಮಾನನಷ್ಟ ಮೊಕದ್ದಮೆಯನ್ನ ರದ್ದುಗೊಳಿಸುವಂತೆ ಕೋರಿ ಡಿ ರೂಪಾ ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಆದರೆ ಸುಪ್ರೀಂ ಕೋರ್ಟ್ ಈ ಇಬ್ಬರು ಅಧಿಕಾರಿಗಳ ಜಗಳದ ರೀತಿಯನ್ನು ಕಂಡು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ನ್ಯಾಯಪೀಠ ಹೇಳಿದ ಆ ಒಂದು ಮಾತು ಈಗ ಇಡೀ ದೇಶದ ಗಮನ ಸೆಳೆದಿದೆ. ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಗೊತ್ತಾ? ಇಬ್ಬರು ಅತ್ಯುತ್ತಮ ಅಧಿಕಾರಿಗಳು, ಆದರೆ ಕಚ್ಚಾಡುವ ಮೂಲಕ ಪರಸ್ಪರ ನಿಮ್ಮ ವೃತ್ತಿ ಜೀವನವನ್ನ ನೀವೇ ಹಾಳು ಮಾಡಿಕೊಳ್ಳುತ್ತಿದ್ದೀರಿ. ಈ ಜಗಳದಿಂದ ಯಾರಿಗೂ ಲಾಭವಿಲ್ಲ ಅಂತ. ಈಗ ಈ ಇಬ್ಬರು ಹಠಮಾರಿ ಅಧಿಕಾರಿಗಳನ್ನು ಒಂದೇ ಟೇಬಲ್ನಲ್ಲಿ ಕೂರಿಸಿ ಪ್ಯಾಚಪ್ ಮಾಡಿಸುವ ಜವಾಬ್ದಾರಿ ನಿವೃತ್ತ ನ್ಯಾಯಮೂರ್ತಿ ಕುರಿಯನ್ ಜೋಸೆಫ್ ಹೆಗಲೇರಿದೆ. ಕೋರ್ಟ್ ರೂಮಿನ ತಣ್ಣನೆಯ ವಾತಾವರಣದಲ್ಲಿ ಇಬ್ಬರು ಅಧಿಕಾರಿಗಳ ಇಗೋ ಕರಗುತ್ತಾ ನಿವೃತ್ತ ಜಡ್ಜ್ ಸಮ್ಮುಖದಲ್ಲಿ ಇಬ್ಬರು ಪರಸ್ಪರ ಹಸ್ತಲಾಘವ ಮಾಡಿ ಜಗಳಕ್ಕೆ ಫುಲ್ ಸ್ಟಾಪ್ ಇಡ್ತಾರೆ ಎಂಬ ಕುತೂಹಲ ಈಗ ಮೂಡಿದೆ. ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೆಂಚುರಿ ಟಿವಿ. ಬದಲಾವಣೆ ಕಡೆ ನಮ್ಮ ನಡೆ.